ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ಕಾಯಿ ಹೋಳಿಗೆ ಅಥವಾ ಕೊಬ್ಬರಿ ಹೋಳಿಗೆ ಮಾಡುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಕೊಬ್ಬರಿ ಹೋಳಿಗೆ ಮಾಡುವುದು ತುಂಬಾನೇ ಸುಲಭ. ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ವಿಡಿಯೋ ನೋಡ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಶಾರದಾ ಪಾಕಶಾಲೆಗೆ ಸ್ವಾಗತ. ಹಸಿ ಕೊಬ್ಬರಿ ಹೋಳಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು: 2 ತೆಂಗಿನಕಾಯಿಯ ಹಸಿ ಕೊಬ್ಬರಿಯನ್ನು ತೆಗೆದು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಬೇಕು. ಅರ್ಧ kg ಬೆಲ್ಲ, 2 ಟೇಬಲ್ ಸ್ಪೂನ್ ಸಕ್ಕರೆ, 4 ಏಲಕ್ಕಿ, 2 ಬೌಲ್ ಮೈದಾ ಹಿಟ್ಟು, ಉಪ್ಪು ಹಾಗೂ ಎಣ್ಣೆ. ಬನ್ನಿ ಫ್ರೆಂಡ್ಸ್, ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಗೂ ಏಲಕ್ಕಿಯನ್ನು ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ನಂತರ ಅದೇ ಜಾರ್ಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡಿರುವಂತಹ ಕೊಬ್ಬರಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಕೊಬ್ಬರಿ ನೀಟಾಗಿ ಪೇಸ್ಟ್ ಥರ ಆಗೋ ಹಾಗೆ ರುಬ್ಬಿಕೊಳ್ಬೇಕು. ಹೀಗೆ ಎಲ್ಲ ಕೊಬ್ಬರಿಯನ್ನು ನುಣ್ಣಗೆ ರುಬ್ಬಿ ಇಟ್ಕೊಳ್ಬೇಕು. ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡಲು ಇಟ್ಕೊಂಡು ಅದಕ್ಕೆ ರುಬ್ಬಿಟ್ಟುಕೊಂಡಿರುವಂತಹ ಕೊಬ್ಬರಿಯನ್ನು ಹಾಕಿ ನಂತರ ಅದಕ್ಕೆ ತೆಗೆದುಕೊಂಡಿರುವಂತಹ ಅರ್ಧ kg ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಲ್ಲ ಕರಗಿ ಕೊಬ್ಬರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಬೆಲ್ಲ ಕರಗಿ ಕೊಬ್ಬರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಬೆಲ್ಲ ಕರಗಿ ನೀರು ಬಿಟ್ಟಿರುತ್ತಲ್ಲ, ಅದಕ್ಕೆ ಇದು ಸ್ವಲ್ಪ ತೆಳುವಾಗಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಗಟ್ಟಿಯಾದ ಹೂರಣದ ಹದ ಬರೋವರೆಗೂ ಇದನ್ನು ಇದೇ ರೀತಿ ಕೈ ಆಡಿಸ್ತಾನೆ ಇರಬೇಕು. ಗ್ಯಾಸನ್ನು ಲೋ ಫ್ಲೇಮ್ ಹಾಗೂ ಮೀಡಿಯಂ ಫ್ಲೇಮ್ನಲ್ಲಿ ಮೇಂಟೈನ್ ಮಾಡ್ತಾ 10 ರಿಂದ 15 ನಿಮಿಷದವರೆಗೂ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೆ ಪೌಡರ್ ಮಾಡಿಟ್ಟುಕೊಂಡಿರುವ ಸಕ್ಕರೆ ಹಾಗೂ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಈಗ ಹೋಳಿಗೆ ಮಾಡಲು ಬೇಕಾಗಿರುವಂತಹ ಹೂರಣದ ಹದ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಅಷ್ಟರಲ್ಲಿ ನಾವು ಹೋಳಿಗೆ ಮಾಡಲು ಬೇಕಾಗಿರುವ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. 2 ಬೌಲ್ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿಕೊಳ್ಬೇಕು. ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದಿಕೊಳ್ಬೇಕು. ಈಗ ನಾದಿಕೊಂಡಿರೋ ಹಿಟ್ಟಿಗೆ ಎಣ್ಣೆ ಹಚ್ಚಿ 10 ನಿಮಿಷ ನೆನೆಯಲು ಬಿಡಬೇಕು. 10 ನಿಮಿಷದ ನಂತರ ಹೂರಣ ಕೂಡ ತಣ್ಣಗಾಗಿರುತ್ತೆ. ಈಗ ನಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಆ ಸೈಜಿನ ಹೂರಣದ ಉಂಡೆ ಹಾಗೂ ಕಣಕದ ಉಂಡೆಯನ್ನು ಮಾಡಿ ಕಣಕದಲ್ಲಿ ಹೂರಣವನ್ನು ತುಂಬಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಹೂರಣ ಹಾಗೂ ಕಣಕದ ಉಂಡೆಯನ್ನು ಮಾಡಿಟ್ಕೊಳ್ಬೇಕು. ಈಗ ಹೋಳಿಗೆ ಮಾಡುವ ಮನೆಗೆ ಚೆನ್ನಾಗಿ ಎಣ್ಣೆಯನ್ನು ಸವರಿ ಹೋಳಿಗೆಯನ್ನು ಲಟ್ಟಿಸಿಕೊಳ್ಬೇಕು. ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಆ ಸೈಜಿನಲ್ಲಿ ಹೋಳಿಗೆಯನ್ನು ಲಟ್ಟಿಸಿಕೊಳ್ಬೇಕು. ಈಗ ತವೆಯನ್ನು ಬಿಸಿ ಮಾಡಲು ಇಟ್ಕೊಂಡು ಅದಕ್ಕೆ ಲಟ್ಟಿಸಿಕೊಂಡಿರುವಂತಹ ಹೋಳಿಗೆಯನ್ನು ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಹೋಳಿಗೆ ಲಟ್ಟಿಸುವಾಗ ಕಣಕದಲ್ಲಿರುವ ಹೂರಣ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಿರಬೇಕು. ಆ ಹದದಲ್ಲಿ ಹೂರಣ ರೆಡಿಯಾಗಿರಬೇಕು. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾಗಿರುವಂತಹ ಕಾಯಿ ಹೋಳಿಗೆ ಅಥವಾ ಕೊಬ್ಬರಿ ಹೋಳಿಗೆ ರೆಡಿಯಾಗಿದೆ. ನೋಡಿರಲ್ಲ ಫ್ರೆಂಡ್ಸ್, ಹಸಿ ಕೊಬ್ಬರಿ ಹೋಳಿಗೆ ಮಾಡೋದು ಹೇಗೆ ಅಂತ. ಈಗಲೇ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಟೇಸ್ಟ್ ನೋಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.